ನಮಸ್ಕಾರ ಎಲ್ಲ ರೈತಗಳಿಗೆ. ನಾವು ಈಗ ಬಂದೀವಿ ಗೊಳಸಂಗಿ ಗ್ರಾಮದಲ್ಲಿ, ತಾಲೂಕು ನಿಡಗುಂದಿ, ಡಿಸ್ಟಿಕ್ ವಿಜಯಪುರದಲ್ಲಿ. ಸೊ ಈಗ ಇಲ್ಲಿ ನಾವು ಒಬ್ಬ ರೈತಗೆ ನಮ್ಮ ಔಷಧ ವಿವಾ ಕಿಸಾನ್ ಕಿಂಗ್, ವಿವಾ ಕಿಸಾನ್ ಗ್ರೋತ್, ವಿವಾ ಕಿಸಾನ್ ಡೆವಲಪರ್ ಇವು 3 ಪ್ರಾಡಕ್ಟನ್ನು ಯೂಸ್ ಮಾಡೋಕ್ಕೆ ನಾವು ಕೊಟ್ಟಿದ್ದೀವಿ ಉಳ್ಳಾಗಡ್ಡಿಗೆ. ಸೊ ಯಾವ ಥರ ರಿಸಲ್ಟ್ ಬಂದಿದೆ, ಯಾವ ಥರ ಇಲ್ಲ, ಸೊ ಅವ್ರ ಬಾಯಲಿನಿಂದ ನಾವು ಕೇಳೋಣ ಅವ್ರ ಏನು ಅನಿಸಿಕಿದೆ. ಓಕೆ. ಸೊ ನಮಸ್ಕಾರ ಸರ್, ಹೇಳ್ರಿ. ಚಲೋ ಬಂದೈತ್ರಿ. ಚಲೋ ಬಂದೈತ್ರಿ. ಇದು ಹ್ಯಾಂಗೆ ಯೂಸ್ ಮಾಡಿದ್ರಿ ನೀವು? ನೀರಾಗ ಬಿಟ್ಟಿರಿ. ನೀರಾಗ ಬ್ಯಾರಲ್ ಹ್ಯಾಂಗೆ ಬ್ಯಾರಲ್ದಾಗ ಏನು ಸ್ಪ್ರೇದಾಗ? ಬ್ಯಾರಲ್ನಾಗ ಸ್ಪ್ರೇ ಆಡಿವ್ರಿ. ಹೌದ್ರಿ. ಸೊ ಅವ್ರದ್ದು ಅನಿಸಿಕೆ ಏನು? ಸೊ ರಾಸಾಯನಿಕದ ಭಾಳ ಇಫೆಕ್ಟ್ ಇದೆ, ಸೈಡ್ ಇಫೆಕ್ಟ್ಸ್. ಸೊ ಈಗ ನಮ್ಮ ಪ್ಯೂರ್ ಆರ್ಗ್ಯಾನಿಕ್ ಯೂಸ್ ಮಾಡಿ ಸೊ ಯಾವ ಥರ ರಿಸಲ್ಟ್ ತೆಗ್ದಿದೆ ನೀವೇ ನೋಡಿರಿ. ನಾವು ಇವರು ಹೇಳೋದು ಅಷ್ಟೇ ಇಲ್ಲ, ನೀವು ಕಣ್ಣಾರೆ ರಿಸಲ್ಟ್ ನೋಡಬಹುದು. ನೋಡಿರಿ ಇಲ್ಲಿ ಯಾವ ಥರ ರಿಸಲ್ಟ್ ಬಂದಿದೆ ನೋಡಿರಿ ಇಲ್ಲಿ. ಸೊ ನಾವು ಏನು ಮಾಡಬೇಕು, ನಮ್ಮ ರೈತನ ಖರ್ಚು ಕಡಿಮೆ ಆಗಬೇಕು, ರೈತನ ಹೆಚ್ಚಿನ ಇಳುವರಿ ಬರಬೇಕು. ಸೊ ಆ ಪ್ರಾಜೆಕ್ಟಲ್ಲಿ ನಾವು ಡಿಸ್ಟ್ರಿಬ್ಯೂಟರ್ ಆಗಿ ನಾವು ಕೆಲಸ ಮಾಡತ್ತೀವಿ. ಸೊ ನಮ್ಮ ಉದ್ದೇಶ ಇಷ್ಟೇ ಅದೇ, ರೈತರ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಇಳುವರಿ ಆಗಬೇಕು. ಈ ಪ್ರಾಜೆಕ್ಟ್ನಲ್ಲಿ ನಾವು ಕೆಲಸ ಮಾಡತ್ತೀವಿ. ಮತ್ತು ಭೂಮಿಯನ್ನು ರಾಸಾಯನಿಕ ಯೂಸ್ ಮಾಡಿ ರೈತನ ಭೂಮಿಯನ್ನು ಬಂಜರಾಗುತ್ತಿದೆ. ಆ ಬಂಜರಾಗೋದು ನಾವು ಉಳಿಸ್ಕೋಬೇಕು. ಮುಂದಿನ ಪೀಳಿಗೆ ನಾವು ಭೂಮಿಯನ್ನು ಉಳಿಸ್ಕೊಳ್ಬೇಕು. ನಾವು ಈಗಿಂದೇ ನಾವು ರಾಸಾಯನಿಕ ಹಾಕೋದು ಬಿಟ್ಟಿದೆ ಅಂದರೆ ಸೊ ಬರುವಂಥ ದಿವಸದಲ್ಲಿ ನಮ್ಮ ಭೂಮಿಯನ್ನು ಉಳಿಸ್ಕೋಬಹುದು. ಸೊ ಎಲ್ಲರಿಗೆ ರಿಕ್ವೆಸ್ಟ್ ಇದೆ ನನ್ನ ಕಡೆಯಿಂದ, ಸೊ ರಾಸಾಯನಿಕ ಎಲ್ಲ ಬಂದ್ ಮಾಡಿ ಆರ್ಗ್ಯಾನಿಕನ್ನು ಯೂಸ್ ಮಾಡಿ, ನಮ್ಮ ಪ್ರಾಡಕ್ಟನ್ನು ಯೂಸ್ ಮಾಡಿ. ನಾವು ಈಗ ನಂದು ನಂಬರನ್ನು ಕಾಂಟ್ಯಾಕ್ಟ್ ಡೀಟೇಲ್ಸ್ ಇಲ್ಲಿ ಕೊಟ್ಟಿರ್ತೀನಿ. ಸೊ ಬಾಯ್ ಫ್ರೆಂಡ್ಸ್.